ಮಳೆಗಾಲ ಬಂತು ಎಂದಾಕ್ಷಣ ಬೈಂದೂರು ತಾಲೂಕು ವ್ಯಾಪ್ತಿಯಲ್ಲಿ ಒಂದ್ ರೀತಿ ಗ್ರಾಮೀಣ ಭಾಗದ ಜನರಿಗೆ ಒಂದು ದೊಡ್ಡ ತಲೆನೋವು ಅಥವಾ ಕಂಟಕ ಪ್ರಾರಂಭ ಆಯಿತು ಅನ್ನುವಂತ ಭಾವನೆ ವ್ಯಕ್ತ ಆಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಹುತೇಕ ಸಂಪರ್ಕ ಸಾಧನ ಅಂತ ಹೇಳಿದ್ರೆ ಜನರಿಗೆ ಇರುವಂತದ್ದು ಕಾಲು ಸಂಕಗಳು. ಈ ಹಿಂದೆ ಕಳೆದ 2 ವರ್ಷಗಳ ಹಿಂದೆ ಇದೇ ಭಾಗದಲ್ಲಿ ಒಂದು ಚಿಕ್ಕ ಬಾಲಕಿ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಇಂಥದೇ ಒಂದು ಕಾಲು ಸಂಕದ ದಾಟುವ ವೇಳೆ ಬಿದ್ದು ಮೃತಪಟ್ಟಂತ ಘಟನೆಯ ಬಳಿಕವಂತೂ ಕಾಲು ಸಂಕ ಅನ್ನುವಂಥದ್ದು ದೊಡ್ಡ ಒಂದ್ ರೀತಿ ಭಯದಿಂದ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆನಂತರ ಗ್ರಾಮ ಪಂಚಾಯತ್ಗಳಲ್ಲಿ ಅಥವಾ ಏನು ತಾಲೂಕುಗಳಲ್ಲಿ ಯಾವ ಯಾವ ವ್ಯಾಪ್ತಿಯಲ್ಲಿ ಕಾಲು ಸಂಕಗಳಿದೆ ಅದನ್ನ ಶಾಶ್ವತವಾಗಿ ಗಟ್ಟಿಯಾಗಿರುವಂತ ಸಿಮೆಂಟ್ ನಿಂದ ಮಾಡಿದಂತ ಕಾಲು ಸಂಕಗಳಾಗಿ ಪರಿವರ್ತನೆ ಮಾಡಬೇಕು ಅನ್ನುವಂತ ಆದೇಶ ಕೂಡ ಆಗಿತ್ತು. ಆದ್ರೆ ಇಂದಿಯೂ ಕೂಡ ಬಹುತೇಕ ಭಾಗಗಳಲ್ಲಿ ಕಾಲು ಸಂಕಗಳು ಸಂಪೂರ್ಣ ಆಗಿಲ್ಲ ಅನ್ನೋದಕ್ಕೆ ಬೈಂದೂರಿನ ಕಡ್ಕೆ ಭಾಗದ ಒಂದು ಈ ಕಾಲು ಸಂಕ ಸಾಕ್ಷಿ ಅಂತಾನೆ ಹೇಳ್ಬೋದು. ನಾವೀಗ ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕಡ್ಕೆ ಎನ್ನುವ ಪ್ರದೇಶದಲ್ಲಿ ಇದ್ದೇವೆ. ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಒಂದು ಈ ಎಲೆಕ್ಟ್ರಿಕ್ ಕಂಬ ಅಥವಾ ವಿದ್ಯುತ್ ಕಂಬ ಏನ್ ಬರ್ತದೆ ದಾರಿ ದೀಪಕ್ಕೆ ಅಥವಾ ಕರೆಂಟ್ ಕಲೆಕ್ಷನ್ ಗೆ ಬರುವಂತ ಕಂಬ ಏನಿದೆ ಅವೆರಡನ್ನ ಬಳಸ್ಕೊಂಡು ಇಲ್ಲಿ ಜನರು ನಿತ್ಯ ಸಂಚಾರಕ್ಕೆ ಬಳಸ್ಕೊಳ್ತಾ ಇರುವಂತದ್ದು. ಇಲ್ಲಿ ಒಂದು ಸುಮಾರು ಒಂದು 40 ರಿಂದ 50 ಮನೆಗಳಿದೆ. ಅದು ಕೂಡ ಪರಿಶಿಷ್ಟ ವರ್ಗಕ್ಕೆ ಸೇರಿದ ಗೊಂಡ ಸಮುದಾಯಕ್ಕೆ ಸೇರಿದಂತ ಮನೆಗಳೇ ಜಾಸ್ತಿ ಇರುವಂತದ್ದು. ಇಲ್ಲಿ ಮಕ್ಕಳು ಶಾಲೆಗೆ ಹೋಗ್ಬೇಕು ಅಂತ ಹೇಳಿದ್ರು, ವಯಸ್ಕರು ಆರೋಗ್ಯ ಸಮಸ್ಯೆ ಬಂದಾಗ ವೈದ್ಯಕೀಯ ಚಿಕಿತ್ಸೆಗೆ ತೆರಳುವಂತ ಸಂದರ್ಭದಲ್ಲೂ ಕೂಡ ಇದೇ ಕಾಲು ಸಂಕವನ್ನ ಆಶ್ರಯಿಸಿಕೊಳ್ಬೇಕಾದ ಪರಿಸ್ಥಿತಿ ಇದೆ. ಇಲ್ಲಿ ಕೃಷಿ ಕಾರ್ಯವನ್ನ ಮಾಡುವವರು ಬೆಳೆದಂತ ಕೃಷಿಯ ಉತ್ಪನ್ನಗಳೇನಿದೆ ಅದನ್ನ ಸಾಗಾಟ ಮಾಡ್ಬೇಕಾದ್ರೂ ಕೂಡ ಇದೇ ಕಾಲು ಮುರಿದು ಹೋಗಿರುವಂತ ಈ ರೀತಿಯಾಗಿರುವಂತ ಕಾಲು ಸಂಕವನ್ನೇ ಬಳಸ್ಕೊಂಡು ಆಚೆಗೆ ದಾಟಬೇಕಾದ ಒಂದು ಸಾಹಸವನ್ನ ಮಾಡಿಕೊಂಡು ದಾಟಬೇಕಾದಂತ ಒಂದು ಪರಿಸ್ಥಿತಿ ಇರುವಂತದ್ದು. ಈ ಕಳೆದ ಒಂದು 2-3 ವರ್ಷಗಳಿಂದ ನಿರಂತರವಾಗಿ ಬೈಂದೂರು ಭಾಗದಲ್ಲಿರುವಂತ ಕಾಲು ಸಂಕಗಳ ಕುರಿತು ಮಾಧ್ಯಮಗಳಲ್ಲಿ ಸಾಕಷ್ಟು ವರದಿ ಆದ್ರೂ ಕೂಡ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅನ್ನುವಂಥದ್ದು ಕೂಡ ಆರೋಪ ಕೇಳಿ ಬರ್ತಿದೆ. ಇತ್ತೀಚೆಗೆ ಹೊಸ ಸರ್ಕಾರ ಬಂದ ನಂತರ ಕರಾವಳಿ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅದ್ರ ಜೊತೆ ಕರಾವಳಿಯ ಜನರ ಸಮಸ್ಯೆಗಳನ್ನ ಕೇಳಬೇಕು ಅನ್ನುವಂಥದ್ದು ಕೂಡ ಇಲ್ಲಿನ ಜನರ ಆಶೆ ಅಂತಾನೆ ಹೇಳ್ಬೋದು. ಈಗ ನಮ್ ಜೊತೆ ಸ್ಥಳೀಯರಿದ್ದಾರೆ. ಸರ್, ಏನು ಸಂಬಂಧ, ಎಷ್ಟು ವರ್ಷದಿಂದ ಈ ರೀತಿ ಒಂದು ಪರಿಸ್ಥಿತಿ ಇಲ್ಲಿ ಅಂತ? ಈ ರೀತಿ ಒಂದು 15 ವರ್ಷದಿಂದ ಇಲ್ಲಿ ಇದರಲ್ಲೇ ನಡೀತಾ ಇದ್ದಾರೆ. ಮಕ್ಕಳನ್ನು ಶಾಲೆಗೆ ಹೋಗ್ಬೇಕಾದ್ರೆ ಮಕ್ಕಳನ್ನ ಎತ್ಕೊಂಡೇ ಶಾಲೆಗೆ ಬಿಟ್ಟು ಬರಬೇಕು. ಇಲ್ಲಿಂದ ನೋಡ್ತಾ ಇದ್ರಲ್ಲ ನೀವು ಇದನ್ನೆಲ್ಲ. ಈಗ ಈ ಕಳೆದ ವರ್ಷ ಚೌತಿ ಟೈಮಲ್ಲಿ ಈ ಪುಣ್ಯಾತ್ರು ಬರ್ಬೇಕಾದ್ರೆ ಹಾಗೆ ಕುತ್ಕೊಂಡು ಹೋದ್ರು. ಆಮೇಲೆ ಏನೋ ಅವರು ಅದೃಷ್ಟ ಚೆನ್ನಾಗಿತ್ತು, ಅಲ್ಲಿ ಮೇಲ್ಗಡೆ ಹೋಗಿ ಹತ್ಕೊಂಡು ಬಂದ್ರು. ಅದ್ರ ಮೇಲೆ ಅವ್ರು ಇದ್ರಲ್ಲಿ ನಡಿಲಿಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಈಗ ಈ ಹಿಂದೆ ತುಂಬಾ ಬಾರಿ ಹೇಳಿದ್ದೇವೆ ನಾವು, ಪಂಚಾಯತಿಗೂ ಹೇಳಿದ್ದೇವೆ, ನಮ್ದು ಪಟ್ಟಣ ಪಂಚಾಯತಿಗೂ ಹೇಳಿದ್ದೇವೆ ಈ ತರ ಕಾಲ್ ಸಂಘಗಳೆಲ್ಲ ಸರಿ ಮಾಡ್ಬೇಕು ಅಂತ. ಮಾಡೋಣ ಅಂತ ಹೇಳ್ತಾ ಇದ್ದಾರೆ, ಬಿಟ್ರೆ ಅದ್ರ ಬಗ್ಗೆ ಯಾವುದೇ ಕ್ರಮ ಆಗ್ಲಿಲ್ಲ. 1-2-3 ಬಾರಿ ಮೊನ್ನೆ ನಮ್ಮ ಶಾಸಕರಿದಾದ್ಮೇಲೆ ನಾನು CSR ದಿಂದ ಯಾವ್ದಾದ್ರು ವ್ಯವಸ್ಥೆ ಮಾಡೋಣ ಅಂತ 1-2-3 ಕಂಪನಿಯವರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಈಗ ಅದರಿಂದಾದ್ರೂ ಆಗುತ್ತ ಅಂತ ಒಂದು ಭರವಸೆಯಲ್ಲಿ ಇದ್ದೇವೆ ನಾವೀಗ. ಈಗ ನಾವು ಹೇಳುವುದೇನಂದ್ರೆ ಪಟ್ಟಣ ಪಂಚಾಯತ್ ಹೇಳಲಿಕ್ಕೆ ಪಟ್ಟಣ ಪಂಚಾಯತ್ ಈ ವ್ಯವಸ್ಥೆ ನೋಡಿದ್ರೆ ಪಟ್ಟಣ ಪಂಚಾಯತಿಗೂ ಹೇಳಿದ್ದೇವೆ ನಾವು, ಇದೊಂದು ವ್ಯವಸ್ಥೆ ಆಗ್ಬೇಕು ಅಂತ. ಪಟ್ಟಣ ಪಂಚಾಯತ್ ಅವರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಇದ್ರ ಬಗ್ಗೆ ಏನಾದ್ರು ಕ್ರಮ ಆಗ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಈಗ ಈ ಕಾಲು ಸಂಕದ ಈ ಪರ್ಯಾಯ ಅಂದ್ರೆ ಇದು ಪರ್ಯಾಯ ಬೇರೆ ವ್ಯವಸ್ಥೆ ಇಲ್ವಾ, ಅಥವಾ ಬೇರೆ ಸುತ್ತಾಕಿ ಹೋಗ್ಬೇಕು? ಒಂದು 4 ಕಿಲೋಮೀಟರ್ ಸುತ್ತಾಕಿ ಬರಬೇಕು. ಪರ್ಯಾಯ ಅಂದ್ರೆ ಗದ್ದೆ ಎಲ್ಲ ಆ ಕಡೆ ಇರೋದು ಇವ್ರದ್ದು. ಗದ್ದೆ ಕೆಲಸಕ್ಕೆಲ್ಲ ಹೋಗ್ಬೇಕಲ್ಲ, ಪರ್ಯಾಯ ಹಾಗೆ ಸುತ್ತಲಿ ಬರ್ಲಿಕ್ಕೆ ಆಗೋದಿಲ್ಲ. ಯಾವ್ದೋ ನಮ್ಮ ರೈತಾಪಿ ವರ್ಗದವ್ರು ಕೆಲಸ ಮಾಡ್ಬೇಕಾದ್ರೆ ಹೀಗೆ ಹೋಗ್ಬೇಕು. ಅವ್ರಿಗೆ ಹೇಳ್ದಲ್ಲ, ಎಲ್ಲರೂ ಸಾಮಾನ್ ತಗೊಂಡು ಹೋಗ್ಬೇಕು, ಇದ್ರಲ್ಲಿ ಹೋಗ್ಬೇಕು. ಗೊಬ್ಬರ ಹೊತ್ಕೊಂಡು ಹೋಗ್ಬೇಕಾದ್ರೂ ಹೀಗೆ ಹೋಗ್ಬೇಕು. ಅದಕ್ಕೆಲ್ಲ ಒಂದು ವ್ಯವಸ್ಥೆ ಆಗ್ಬೇಕಲ್ಲ ಸರ್. ಇದ್ರಲ್ಲಿ ಗೊಬ್ಬರ ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಹೀಗೆ ಸುತ್ತಾಕಿ ಹೊತ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಗಾಡಿ ವ್ಯವಸ್ಥೆಗಳಿರೋದಿಲ್ಲ. ಈ ಹೊಳೆಯ ಮುಂದೆ ಹೋಗ್ತಾ ಮತ್ತೆ ಅಲ್ಲಿ ಕೂಡ ಅದೇ ತರ ವ್ಯವಸ್ಥೆ. ಇಲ್ಲಿ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಈ ಜನ. ಇಲ್ಲದೆ ಹೇಳಲಿಕ್ಕೆ ಅದೇ ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೀಗ, ಅಷ್ಟು ಕಷ್ಟ ಆಗ್ತಾ ಇದೆ. 15 ವರ್ಷದಿಂದ ಇಲ್ಲೆಲ್ಲ ಮನೆ ಕಟ್ಕೊಂಡಿದ್ದಾರೆ. 15 ವರ್ಷದಿಂದಲೂ ಕಂಪ್ಲೇಂಟ್ ಗಳು ಮಾಡ್ತಾ ಇದ್ದೇವೆ, ಇದೊಂದು ಆಗ್ಬೇಕು ಅಂತ. ಪುಣ್ಯಕ್ಕೆ 5-6 ವರ್ಷದ ಹಿಂದೆ ಅಲ್ಲಿ ಒಂದು ಬ್ರಿಡ್ಜ್ ಆಗಿದೆ ಅಷ್ಟೇ. ಮತ್ತೇನು ಆಗ್ಲಿಲ್ಲ ಸರ್. ಸೊ ಪಟ್ಟಣ ಪಂಚಾಯತ್ ಅನ್ನುವಂಥದ್ದು ಬೈಂದೂರು ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೆ ಏರಿದೆ. ತೆರಿಗೆಗಳನ್ನ ಜಾಸ್ತಿ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ಗೆ ಹೋಲಿಸಿದ್ರೆ ಪಟ್ಟಣ ಪಂಚಾಯತ್ ತೆರಿಗೆ ಅನ್ನುವಂಥದ್ದು ಜಾಸ್ತಿ ಇರ್ತದೆ. ಈ ಅಧಿಕ ತೆರಿಗೆಯನ್ನ ಪಾವತಿಸ್ತಿದ್ರು ಕೂಡ ಇಲ್ಲಿನ ಜನರಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳು ದೊರಕ್ತಾ ಇಲ್ಲ. ಕೇವಲ ಹೆಸರಿಗೆ ಮಾತ್ರ ಪಟ್ಟಣ ಪಂಚಾಯತ್ ಆದ್ರೆ ಸಾಕೆ, ಅಥವಾ ಇಂತಹ ಸಮಸ್ಯೆಗಳು ಏನು ಕಾಲು ಸಂಕದ ಸಮಸ್ಯೆ ಇರ್ಬೋದು, ಇನ್ನಿತರ ಸಮಸ್ಯೆಗಳಿಗೆ ಸ್ಪಂದಿಸುವವರು ಯಾರು? ಕರಾವಳಿ ಎಂದಾಕ್ಷಣ ಕೇವಲ ಪ್ರವಾಸೋದ್ಯಮ ಮಾತ್ರ ನೆನಪಾಗ್ತದ, ಅಥವಾ ಇಂತಹ ಜನರ ಮೂಲಭೂತ ಸಮಸ್ಯೆಗಳಿಗೆ ಧ್ವನಿ ಆಗುವವರು ಯಾರು, ಅಥವಾ ಇದನ್ನ ಪರಿಹಾರ ಮಾಡುವವರು ಯಾರು ಅನ್ನುವಂಥದ್ದು ಕೂಡ ಸದ್ಯದ ಪ್ರಶ್ನೆ. 15 ವರ್ಷಗಳಿಂದ ಇಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇವೆ.
ಇನ್ನಾದ್ರೂ ಈ ಕಡೆ ಗಮನ ಕೊಡಿ, ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ನಮ್ಮ ಸಮಸ್ಯೆಗೆ ಒಂದು ಮುಕ್ತಿ ನೀಡಿ ಅನ್ನುವಂಥದ್ದು ಇಲ್ಲಿನ ಜನರ ಆಗ್ರಹ ಆಗಿರುವಂತದ್ದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.